ಕಾಂಗ್ರೆಸ್ನಲ್ಲಿ ಹೆಚ್ಚಾಯಿತು ಪಟ್ಟದ ಪಗಡಿಯಾಟ. ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ಷಿಪ್ರ ಕ್ರಾಂತಿ ಶತಸಿದ್ಧ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ಭವಿಷ್ಯ ನುಡಿದಿದ್ದಾರೆ. ಕ್ಷಿಪ್ರ ಕ್ರಾಂತಿ ಅಂತ ಕಾಂಗ್ರೆಸ್ ಸಚಿವರೇ ಹೇಳ್ತಾರೆ. ಪರಮೇಶ್ವರ್ ಯಾಕೆ ಡಿಕೆಶಿ ಜೊತೆಯಲ್ಲಿ ಸಭೆ ಮಾಡಿದ್ರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಡಿಕೆಶಿ ಯಾಕೆ ಬದಲಾವಣೆ ಆಗೋದು ನಿರಾಕರಿಸ್ತಾ ಇಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಅಕ್ಟೋಬರಲ್ಲಿ ಹೇಳಿದೆ ನಾನು, ಅರ್ಜೆಂಟ್ ಅಂತಲ್ಲ, ಅದು ಪೀಟಿಗೆ ಶುರುವಾಗೋದದು. ಮುನ್ನುಡಿ ಟ್ರೇಲರ್, ಸಿನಿಮಾ ಶುರು ಮಾಡೋಕ್ಕೆ ಮುಂಚೆ ಟ್ರೇಲರು ಪೋಸ್ಟರ್ಗಳು ಅಂಟಿಸ್ತಾರಲ್ಲ, ಅದು ಈಗ ಪೋಸ್ಟರ್ಗಳು ಅಂಟಿಸ್ತಾವ್ರೆ ಎಲ್ಲ ಕಡೆ. ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ. ನೆನ್ನೆನೂ ಪರಮೇಶ್ವರ್ ಹೋಗಿ ಭೇಟಿಗಳು ಮಾಡಿ ಬಂದಿದ್ದಾರಲ್ಲ, ಏನು ಭೇಟಿ ಇತ್ತಪ್ಪ? ಏನಾನ ಗಲಾಟೆ ಆಗಿದೆಯಾ ಭೇಟಿ? ಹೋಮ್ ಮಿನಿಸ್ಟ್ರ್ ಏನಕ್ಕೆ ಭೇಟಿ ಮಾಡ್ಬೇಕು CMನ, ಡೆಪ್ಟಿ CMನ? ಏನು ಭೇಟಿ ಮಾಡಬೇಕು? ಏನೋ ಆ ಥರ ಜ್ವಲಂತ ಸಮಸ್ಯೆ ಇದ್ದರೆ ಏನಾದ್ರೆ ಲಾ ಆ್ಯಂಡ್ ಆರ್ಡರ್ ಹೋಗ್ಬೇಕು. ಏನು ಇಲ್ಲಲ್ಲ ಆ ಥರ. ಕೈ ತೊಳ್ಕೊಂಡು ಬಿಟ್ಬಿಟ್ಟವ್ರಲ್ಲ ಪರಮೇಶ್ವರ್ ಅವರು, ಯಾರು ಏನಾನ ಮಾಡ್ಕೊಳ್ಳಿ ಅಂತ. ಮತ್ತು ಏನಕ್ಕೆ ಹೋಗ್ತಾರೆ? ಕ್ಷಿಪ್ರ ಇಲ್ಲ ಅಂದರೆ ಇನ್ನೊಬ್ಬ ಮಂತ್ರಿ ಹೇಳ್ತಾರೆ, PWD ಪವರ್ಫುಲ್ ಮಂತ್ರಿ ಅವರು ಕ್ಷಿಪ್ರ ಇಲ್ಲ, ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಕ್ರಾಂತಿ ಅಂತ ಇದೆ. ಈ ಭೂಕಂಪದ್ದು ಇದೆಯಲ್ಲ ಹಂಗೆ 7.5 ಅಂತ ಕೆಲವರು 9 ಹೇಳ್ತಾರೆ, 10 ವೈಬ್ರೇಷನ್ ಇದು ಭೂಕಂಪದ್ದು ತೀವ್ರತೆ. ಹಂಗೆ ಅವರು ಕಡಿಮೆ ತೀವ್ರತೆ ಅಂತ ಹೇಳಿದ್ದಾರೆ, ರಾಜಣ್ಣವರು ಜಾಸ್ತಿ ತೀವ್ರತೆ ಅಂತ ಹೇಳಿದ್ದಾರೆ. ತೀವ್ರತೆ ಅಂತೂ ಇದೆ, ಒಪ್ಕೊಂಡ್ತಿ. ತೀವ್ರತೆ ಅಂತ ಅಂತೂ ಇದೆ, ಒಪ್ಕೊಂಡಂಗಾಯ್ತಲ್ಲ. ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.